ನಾವು ಅಂದ್ಕೊಂಡಂಗೆಲ್ಲ ಲೈಫು ಸಾಗೋದಿಲ್ಲ. ನಮ್ಮ ಹಣೆ ಬರ ಹೇಗಿದೆಯೋ ಹಾಗೆ ಆಗೋದು. ಇಲ್ಲಪ್ಪ, ನಾನು ಅಂದ್ಕೊಂಡಂಗೆ ನನ್ನ ಲೈಫಲ್ಲಿ ಎಲ್ಲ ನಡೀತಾ ಇರೋದು. ಈ ಥರ ಮಾತುಗಳನ್ನ ನಾವು ಡೈಲಿ ಕೇಳ್ತಾನೆ ಇರ್ತೀವಲ್ವ. ಆದರೆ ಇದು ಎರಡೂ ಸತ್ಯನೇ. ಫಾರ್ ಎಕ್ಸಾಂಪಲ್, ನಾವೊಂದು ಹೋಟೆಲ್ಗೆ ಹೋಗಿರ್ತೀವಿ. ನಾವೇನು ಆರ್ಡ್ರ್ ಮಾಡಿರ್ತೀವೋ ಅದನ್ನು ನಮ್ಮ ಮುಂದೆ ಪ್ಲೇಟಲ್ಲಿ ಸರ್ವ್ ಮಾಡಿ ಇಟ್ಟಿರ್ತಾರೆ. ಆದರೆ ಅದಾಗೆ ಬಂದು ನನ್ನ ಬಾಯಿಗೆ ಬೀಳಲಿ, ಅದು ನನ್ನ ಹಣೆ ಬರದಲ್ಲಿ ಇದ್ದರೆ ಅದಾಗೆ ಬಂದು ನನ್ನ ಬಾಯಿಗೆ ಬೀಳುತ್ತೆ ಅಂತ ಅಂದ್ಕೊತಿರೋ, ಅಥವಾ ಅದನ್ನು ಕೈಯಿಂದ ಎತ್ತಿ ಬಾಯಲ್ಲಿ ಇಟ್ಕೊತಿರೋ. ಇಲ್ಲಿ ಹಣೆ ಬರನು ಅಂದರೆ ಆ ತಿನ್ನೋ ಅನ್ನದ ಮೇಲೆ ನಿಮ್ಮ ಋಣ ಇದ್ದರೆ, ಅಂದರೆ ಹಣೆ ಬರ ಇದ್ದರೆ ಮಾತ್ರ ನಿಮ್ಮ ಬಾಯಿಗೆ ಆ ಅನ್ನ ಬಂದು ಬೀಳುತ್ತೆ. ಆದರೆ ನಿಮ್ಮ ಎಫರ್ಟ್ ಅಂದರೆ ನೀವು ಕೈಯಿಂದ ಆ ತುತ್ತನ್ನು ತೆಗೆದು ಬಾಯಲ್ಲಿ ಇಟ್ಕೊಂಡಂಗಿದ್ರೆ, ನಿಮ್ಮ ಎಫರ್ಟ್ ಇಲ್ದಂಗಿದ್ರೆ, ನಿಮ್ಮ ಪ್ರಯತ್ನ ಇಲ್ದಂಗಿದ್ರೆ ಆ ತುತ್ತು ಬಾಯಿಗೆ ಬಂದು ಬೀಳೋದಿಲ್ಲ. ನಿಜ ಅಲ್ವಾ? ಇಲ್ಲಿ ಎರಡು ರೀತಿಯೂ ಕೂಡ ವರ್ಕ್ ಆಗುತ್ತೆ. ನಿಮ್ಮ ಎಫರ್ಟು ಕೂಡ ಇರಬೇಕು, ನಿಮ್ಮ ಹಣೆ ಬರಹದಲ್ಲಿ ಏನು ಬರ್ತಿರುತ್ತೋ ಅದು ಕೂಡ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಚೈತ್ರ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಿಲ್ಲಿ ಫಸ್ಟು ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಸ್ವಲ್ಪ ಮೋಡ ಕವಿದಿದ್ದಂಥ ವಾತಾವರಣ ಇತ್ತು. ಹಾಗಾಗಿ ನೀರೊಳಗೆ ನೀರು ಕಚ್ಕೊಂಡು ಸ್ವಲ್ಪ ಬಿಸಿ ಕಾಯಿಸ್ಕೊಂಡು ಸ್ನಾನ ಮಾಡಿಕೊಂಡು ನಮ್ಮ ಅಕ್ಕರ ಊರ ಕಡೆ ಹೊರಟ್ವಿ. ಅಲ್ಲಿ ನಮ್ಮ ಅಕ್ಕನ ಮನೆಯಲ್ಲಿ ಜಾತ್ರೆ ಇತ್ತು. ದೇವರೆಲ್ಲ ಕರ್ಕೊಂಬಂದಿದ್ರು. ದೇವ್ರಿಗೆಲ್ಲ ನಾವು ಏನೇನು ಪ್ರಸಾದ ಮಾಡಬೇಕು ಎಲ್ಲ ಮಾಡಿ ದೇವ್ರನ್ನೆಲ್ಲ ತೃಪ್ತಿ ಮಾಡಿ ಕಳಿಸಿ ನೆಕ್ಸ್ಟು ನಾವು ಜಾತ್ರೆ ಕಡೆ ಹೊರಟ್ವಿ. ಜಾತ್ರೆ ವಿಡಿಯೋನೆಲ್ಲ ಮಾಡ್ಕೊಂಡಿದ್ದೆ, ಬಟ್ ಆದರೆ ಆ ವಿಡಿಯೋಗಳನ್ನೆಲ್ಲ ಡಿಲೀಟ್ ಮಾಡಿದೆ. ಯಾಕಂದರೆ ಫೋನಲ್ಲಿ ಸ್ಪೇಸ್ ಇರಲಿಲ್ಲ. ಅದನ್ನೆಲ್ಲ ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ದೇವರು ಕುಣಿತ ಎಲ್ಲ ಶಾರ್ಟ್ ವಿಡಿಯೋದಲ್ಲಿ ಇದೆ ನೋಡಿ. ಇವರೆಲ್ಲ ನಮ್ಮ ಅಕ್ಕರ ಮನೆಗೆ ಬಂದಿದ್ದಂಥ ಗೆಸ್ಟ್ಗಳು, ಎಲ್ಲ ನಮ್ಮ ಅಕ್ಕನ ರಿಲೇಷನ್ಸು. ಇದು ನಮ್ಮ ಅಕ್ಕನ ಮಗ, ನಮ್ಮ ಅಕ್ಕನ ಮಗಳು ಮತ್ತು ನನ್ನ ಮಕ್ಕಳು ಎಲ್ರದ್ದು ಒಂದೊಂದು ಫೋಟೋ ಇತ್ತು. ಅದನ್ನು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಮತ್ತು ದುಗ್ಳ ಇತ್ತು, ನಮ್ಮ ಕಡೆ ದುಗ್ಳ ಮಾಡ್ತೀವಿ. ಸೊ ದುಗ್ಳ ಇತ್ತು ಜಾತ್ರೆಯಲ್ಲಿ. ಆ ದುಗ್ಳದ ವೀಡಿಯೋನು ಕೂಡ ಹಾಕ್ತೆ. ನಮ್ಮ ಅಕ್ಕರ ಊರಲ್ಲಿ ಒಂದು ವಿಶೇಷ ದೇವರಂದರೆ ಅದು ಆಂಜನೇಯ ಸ್ವಾಮಿ. ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ ನಾನಿಲ್ಲಿ ಹಾಕಿದ್ದೀನಿ. ಇದು ತುಂಬ ಪವರ್ಫುಲ್ ಆಂಜನೇಯ ಸ್ವಾಮಿ ಅಂತ ಆ ಊರವರು ತುಂಬ ನಂಬಿದ್ದಾರೆ. ನಮ್ಮ ಅಕ್ಕನ ಮಗಳು ಮತ್ತು ನನ್ನ ಮಕ್ಕಳದು ಕೆಲವೊಂದೊಂದು ಫೋಟೋಸು ಹಾಕಿದ್ದೀನಿ. ಇವರೆಲ್ಲ ಗೊತ್ತಲ್ಲ, ಹೆಣ್ಮಕ್ಳು ಫೋಸ್ ಕೊಡೋದ್ರಲ್ಲಿ ಫೋಟೋಕ್ಕೆ ತುಂಬ ಎಕ್ಸ್ಪರ್ಟ್. ನೀವೇನು ಹೇಳ್ಕೊಡೋದೇ ಬೇಡ, ಅಷ್ಟು ಚೆನ್ನಾಗಿ ಇವರು ಫೋಟೋಕ್ಕೆ ಫೋಸ್ ಕೊಡ್ತಾರೆ. ಇದು ಈ ಜನ್ರೇಷನ್ನು. ಇದು ಈ ಜನ್ರೇಷನ್ನು. ನಮ್ಮ ಜನ್ರೇಷನಲ್ಲೆಲ್ಲ ಹೇಗಿತ್ತಂದರೆ, ಒಂದು ಫೋಟೋ ಅಂದರೆ ನಾಚಿಕೊಂಡು ಪಕ್ಕಕ್ಕೆ ಸರಿತಾ ಇದ್ವಿ. ಬಟ್ ಈ ಜನ್ರೇಷನ್ ಮಕ್ಕಳು ಫೋಟೋಕ್ಕೋಸ್ಕರನೇ ಕಾಯ್ತಾ ಇರ್ತಾರೆ. ಫೋಟೋ ತೆಗೀರಿ, ವಿಡಿಯೋ ತೆಗೀರಿ, ರೀಲ್ಸ್ ಮಾಡಿಸ್ರಿ, ಬರೀ ಇದ್ದೇ ಆಗಿರುತ್ತೆ ಇವ್ರದ್ದು. ನೆಕ್ಸ್ಟ್ ಇಲ್ಲಿ ನನ್ನ ಮಕ್ಕಳು ಇವರಿಬ್ಬರು ಮಲ್ಗೋ ಸ್ಟೈಲು ಇದೇ ರೀತಿ ನಮ್ಮ ಅಕ್ಕರ ಮನೆಗೆ ಬಂದಿದ್ದವರೆಲ್ಲ ನೋಡಿ ಹೇಳ್ತಾಯಿದ್ರು, ಇಬ್ಬರು ಹೆಣ್ಮಕ್ಳ ಅಂತ ಕೆಲವೊಬ್ಬರು ಕೇಳ್ತಾಯಿದ್ರು. ಹೌದು, ನನಗೆ ಇಬ್ಬರು ಹೆಣ್ಮಕ್ಳು, ಒಬ್ಬಳು ಲಕ್ಷ್ಮಿ, ಒಬ್ಬಳು ಸರಸ್ವತಿ ಅಂತ ಹೇಳ್ಕೊಳೋಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ನನಗೆ ಆ ದೇವರು ಕೊಟ್ಟಿರ್ತಕ್ಕಂಥ ವರಗಳು 2 ಹೆಣ್ಮಕ್ಳು. ನಾನು ತುಂಬ ಲಕ್ಕಿ ಅಂತ ಹೇಳ್ಕೊತೀನಿ. ಅದು ಇಬ್ಬರು ಹೆಣ್ಮಕ್ಳಿರೋರಿಗೆ ಮಾತ್ರ ಗೊತ್ತು ಆ ನೆಮ್ಮದಿ, ಆ ಸುಖ, ಆ ಸಂತೋಷ ಹೇಗಿರುತ್ತೆ ಅಂತ. ನನಗಂತೂ ತುಂಬ ಖುಷಿಯಾಯಿತು. ಆ ದೇವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮಕ್ಕಳು ಇಬ್ಬರೂ ಕೂಡ ಅಷ್ಟೇ ನನಗೆ ಎಲ್ಲ ವಿಷಯದಲ್ಲೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನನಗೆ ಹುಷಾರಿಲ್ಲ ಅಂತಂದರೆ, ಅಮ್ಮ ನೀನು ರೆಸ್ಟ್ ಮಾಡು, ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಅವ್ರಿಗೆ ಕೆಲಸ ಮಾಡೋಕ್ಕೆ ಬರಲ್ಲ, ಆದರೂ ಕೂಡ ಆ ಧೈರ್ಯನ ಅವರು ತುಂಬ್ತಾರೆ. ಈ ವಯಸ್ಸಿಗೆ ಆ ಧೈರ್ಯ ಅವ್ರು ತುಂಬ್ತಾರೆ. ಒಬ್ಬಳು 5 ವರ್ಷ, ಇನ್ನೊಬ್ಬಳಿಗೆ 7 ವರ್ಷ. ಬಟ್ ಆದರೂ ಅವರು ಅಷ್ಟು ನನಗೆ ಸಪೋರ್ಟಿವ್ ಆಗಿ ಒಂದು ಮಾತನ್ನು ಹೇಳೋದಾಗಲಿ ಮತ್ತು ಒಂದು ಧೈರ್ಯ ತುಂಬೋದಾಗಲಿ ಮಾಡ್ತಾರೆ.
ಅದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ಹೇಗಾಗುತ್ತೆ ಹಾಗೆ ಕೆಲಸಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನನಗೆ ಹುಷಾರಿಲ್ಲ ಅಥವಾ ನನಗೆ ಬೇರೆ ಏನಾದರೂ ಜಾಸ್ತಿ ಕೆಲಸ ಬಂತು ಅನ್ನೋ ಟೈಮಲ್ಲಿ ನಾನು ಏನಾದ್ರು ಸಾಧಿಸಬೇಕು ಅಂದರೆ ಅದಕ್ಕೆ ನಮ್ಮ ಮನೆಯವ್ರ ಜೊತೆ ನನ್ನ ಮಕ್ಕಳದು ಅಷ್ಟೇ ಸಪೋರ್ಟ್ ಇದೆ ನನಗೆ. ಮತ್ತು ಯಾವುದೇ ಕಲ್ಚರಲ್ ಆ್ಯಕ್ಟಿವಿಟಿನಲ್ಲೂ ಕೂಡ ಮುಂದಿರ್ತಾರೆ. ನಾನು ಮಾಡ್ತೀನಿ ಅನ್ನೋ ಒಂದು ಮನಸ್ಥಿತಿನಲ್ಲಿ ಇರ್ತಾರೆ. ಅದು ಖುಷಿಯಾಗುತ್ತೆ. ಅವ್ರು ಗೆಲ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಬಟ್ ಯಾವುದೇ ಒಂದು ಆ್ಯಕ್ಟಿವಿಟಿನಲ್ಲೂ ಕೂಡ ನಾನು ಮಾಡ್ತೀನಿ ಅಂತ ಮುಂದೆ ಬರ್ತಾರೆ. ಮದುವೆ ಆದಮೇಲೆ ಮಕ್ಕಳಾದಮೇಲೆ ಹೆಣ್ಮಕ್ಳು ಕನಸುಗಳನ್ನ ಮುರಿದ್ಬಿಡ್ಬೇಕು ಅಂತ ಹೇಳ್ತಾರೆ. ಬಟ್ ಅದು ನನ್ನ ವಿಷಯದಲ್ಲಿ ಉಲ್ಟಾ ಆಯಿತು. ನಾನು ಮದುವೆ ಆಗಿ ಮಕ್ಕಳಾದ್ಮೇಲೆ ನಾನು ನನ್ನ ಕನಸುಗಳನ್ನು ಸಾಧಿಸೋಕ್ಕೆ ಹೊರಟಿದ್ದೀನಿ. ಈಗ ನಾನು ನಮ್ಮ ಅಕ್ಕಾರ ಊರಿಂದ ಜಾತ್ರೆ ಎಲ್ಲ ಮುಗಿಸ್ಕೊಂಡು ನಮ್ಮೂರಿಗೆ ಬಂದಿದ್ದು ನಾನಿಲ್ಲಿ ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ನುಗ್ಗೆಕಾಯಿ ಸಾಂಬಾರನ್ನು ತುಂಬ ಈಸಿಯಾಗೆ ಮಾಡ್ಕೊಬೋದು. ಇವತ್ತು ಸ್ವಲ್ಪ ಮೋಡ ಇದ್ದಿದ್ದ ಕಾರಣ ನುಗ್ಗೆಕಾಯಿ ಸಾಂಬಾರನ್ನೇ ಮಾಡೋಣ ಅಂತ ಅನ್ನಿಸ್ತು. ನುಗ್ಗೆಕಾಯಿ ನಮ್ಮ ತೋಟದಲ್ಲೇ ಬಿಟ್ಟಿತ್ತು, ಹಾಗಾಗಿ ನಮ್ಮ ಮನೆಯವ್ರು ನುಗ್ಗೆಕಾಯಿ ತೊಗೊಂಬಂದಿದ್ರು. ಮೊದಲನೇದಾಗಿ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಿಗೆ 2 ಅಥವಾ 3 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ನಂತರ 2ರಿಂದ 3 ಈರುಳ್ಳಿನ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಗ್ಲಾಸ್ ಥರ ಶೈನ್ ಆಗಬೇಕು. ಅದು ಆದ ತಕ್ಷಣ ನಾನಿಲ್ಲಿ 2 ಟೊಮೊಟೊನ ಹಾಕ್ಕೊಂಡಿದ್ದೀನಿ. ನೀವು ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಟೊಮೊಟೊನ ಹಾಕ್ಕೊಳ್ಳಿ. ಟೊಮೊಟೊ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅದು ಮೆತ್ತಗಾದ ನಂತರ ಇದಕ್ಕೆ ನಾನು ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ. ತೊಗರಿಬೇಳೆ ಇದು ನಮ್ಮ ಮನೆಯಲ್ಲೇ ಬೆಳೆದಿರ್ತಕ್ಕಂಥ ತೋಟದಲ್ಲಿ ಬೆಳೆದಿರ್ತಕ್ಕಂಥ ತೊಗರಿಬೇಳೆ. ಕಾಫಿ ಕುಡಿಯೋ ಲೋಟದಲ್ಲಿ 2 ಲೋಟದಷ್ಟು ತೊಗರಿಬೇಳೆನ ನೀಟಾಗಿ ತೊಳ್ಕೊಂಡು ನಾನು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು 1 ಲೀಟ್ರಷ್ಟು ನೀರನ್ನು ಹಾಕ್ಕೊತೀನಿ. ತೊಗರಿಬೇಳೆ ಬೇಯೋದಕ್ಕೆ ಈ ಲೋಟದಲ್ಲಿ 1 ಲೋಟದಷ್ಟು ನೀರಾದರೂ ಬೇಕಾಗುತ್ತೆ. 2 ಲೋಟದಷ್ಟು ನೀರು ನಮಗೆ ಸಾಂಬಾರಿಗೆ ಉಳ್ಕೊಳುತ್ತೆ. ಹಾಗಾಗಿ ನಾನು 3 ಲೋಟದಷ್ಟು ನೀರು ಅಂದರೆ 1 ಲೀಟರಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಇದಕ್ಕೆ ಕುಕ್ಕರ್ನ ಮುಚ್ಚಿಬಿಡ್ತೀನಿ. ಕುಕ್ಕರ್ ಮುಚ್ಚಿ 2 ವಿಸಲ್ನ ಬರ್ಸ್ಕೊತೀನಿ. 2 ವಿಸಲ್ ಬರ್ಸ್ಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ. 3 ವಿಸಲ್ ಬರ್ಸ್ಕೊಬಾರ್ದು, 2 ವಿಸಲ್ ಹೊಡ್ಸ್ಕೊಂಡ್ರೆ ಸಾಕಾಗುತ್ತೆ. ಅಂದರೆ ತೊಗರಿಬೇಳೆ 3/4 ಭಾಗದಷ್ಟು ಮಾತ್ರ ಬೆಂದಿರಬೇಕು, ಫುಲ್ಲು ಬೇಯೋದು ಬೇಡ. ನಂತರ ನಾನಿಲ್ಲಿ ಇದಕ್ಕೆ ಒಂದು ಮಸಾಲೆನ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ, ಚಿಕ್ಕ ಮಿಕ್ಸಿ ಜಾರು. ಇದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಸಿಪ್ಪೆ ತೆಗೆದಿರ್ತಕ್ಕಂಥ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ ಮತ್ತು 1 ಟೀ ಸ್ಪೂನಷ್ಟು ಸಾಂಬಾರು ಪುಡಿ. ಇದು ಮನೆಯಲ್ಲೇ ಮಾಡಿಟ್ಕೊಂಡಿರ್ತಕ್ಕಂಥ ಸಾಂಬಾರು ಪುಡಿ. ಇದು ಏನಿಲ್ಲ, ಎಲ್ಲ ಮಸಾಲೆ ಕಾಳುಗಳನ್ನು ಹುರಿದು ಮಾಡಿಟ್ಕೊಂಡಿರ್ತಕ್ಕಂಥ ಸಾಂಬಾರು ಪುಡಿ 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿನೂ ಅಷ್ಟೇ ನಮ್ಮ ತೋಟದಲ್ಲೇ ಬೆಳೆದಿರ್ತಕ್ಕಂಥ ಮೆಣಸಿನ್ಕಾಯಿಂದ ಮಾಡ್ಕೊಂಡಿರ್ತಕ್ಕಂಥ ಖಾರದ ಪುಡಿ. ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕಂದರೆ ಇದಕ್ಕೆ ಹುಳಿ ಹಾಕ್ಕೊಬೋದು. ಅಂದರೆ ಹುಣಸೆ ಹಣ್ಣಿನ ಹುಳಿ ಇರುತ್ತಲ್ಲ, ಹುಣಸೆ ಹಣ್ಣನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಬೋದು. ನನಗೆ ಹುಳಿ ಸಾಕು ಅನ್ನಿಸ್ತು, ಯಾಕಂದರೆ ಟೊಮೊಟೊ ತುಂಬ ಹುಳಿ ಇತ್ತು, ಹಾಗಾಗಿ ನನಗೆ ಹುಳಿ ಬೇಡ ಅಂತ ಅನ್ನಿಸ್ತು. ಓಕೆ, ನಾನು ಇಲ್ಲಿ ಮಿಕ್ಸಿ ಮಾಡ್ಕೊಂಬಂದಾದಮೇಲೆ ನೋಡಿ ಈ ಥರ ನಾನು ಫ್ರಿಜ್ಜಲ್ಲಿ ಕವರಲ್ಲಿ ಇಟ್ಟಿದ್ದೆ. ಇದು ನಮ್ಮನೆಯವರು ತಂದು 2 ದಿನ ಆಗಿತ್ತು ಆಲ್ರೆಡಿ. ಅದಕ್ಕೆ ಫ್ರಿಜ್ಜಲ್ಲಿ ಅರ್ಧಕ್ಕೆ ಕಟ್ ಮಾಡಿಬಿಟ್ಟು ಕವರ್ಗೆ ಹಾಕಿ ಈ ರೀತಿ ಫ್ರಿಜ್ಜಲ್ಲಿ ಇಟ್ಟರೆ ಇದು ನೀಟಾಗಿ ಫ್ರೆಶ್ ಆಗಿರುತ್ತೆ ನುಗ್ಗೆಕಾಯಿ, ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ಇದನ್ನು ತೆಗೆದು ನೀಟಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನುಗ್ಗೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ಇಷ್ಟು ಆಗೋಷ್ಟರಲ್ಲಿ 2 ವಿಸಲ್ ಹೊಡೆದು ಸ್ವಲ್ಪ ತಣ್ಣಗಾಗಿರುತ್ತೆ ಕುಕ್ಕರನ್ನ ಲಿಡ್ಡನ್ನು ಓಪನ್ ಮಾಡಿ ಆದಮೇಲೆ ನೋಡಿ ಈ ಥರ ಬೆಂದಿರುತ್ತೆ. 3/4 ಭಾಗ ಬೆಂದಿರಬೇಕು ಅಷ್ಟೇ. ಫುಲ್ ಬೇಯಿಸಿದ್ರೆ ಮತ್ತೆ ನುಗ್ಗೆಕಾಯಿ ಹಾಕಿ ಬೇಯಿಸೋದಕ್ಕೆ ನಮಗೆ ತುಂಬ ಬೆಂದಂಗೆ ಆಗಿಬಿಡುತ್ತೆ ಬೇಳೆ. ಹಾಗಾಗಿ 2 ವಿಸಲ್ ಬರ್ಸಿದ್ರೆ 1/4 ಭಾಗ ಬೇಳೆ ಬೆಂದಿರುತ್ತೆ.
ನೋಡಿ ಈ ರೀತಿ ಬೆಂದಿದೆ. ಇದಕ್ಕೆ ನಾನಿವಾಗ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆನ ಹಾಕ್ತಾಯಿದ್ದೀನಿ. ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆ ಹಾಕಿ ಒಂದು ಸರಿ ಮಿಕ್ಸ್ ಮಾಡಿ, ಮತ್ತು ನಾವೇನು ನುಗ್ಗೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ನುಗ್ಗೆಕಾಯಿನೂ ಹಾಕಿ, ಉಪ್ಪನ್ನ ಹಾಕಿರಲಿಲ್ಲ ಆವಾಗಲೇ ಬೇಳೆ ಬೇಯೋದಕ್ಕೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಬೇಕಾಗುತ್ತೆ. ನೀವೆಷ್ಟು ಸಾಂಬಾರನ್ನು ಮಾಡೋಕ್ಕಿಟ್ಟಿರ್ತೀರ ಅದನ್ನು ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು ಲಿಡ್ ಮುಚ್ಚಿಬಿಟ್ಟು ಬೇಯಕ್ಕಿಡಬೇಕು. ಮತ್ತು ಇದನ್ನು ಒಂದು ವಿಸಲ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನುಗ್ಗೆಕಾಯಿ ಬೆಂದಿರುತ್ತೆ, ಮತ್ತು ಸಾಂಬಾರಲ್ಲಿರ್ತಕ್ಕಂಥ ಬೇಳೆನೂ ಕೂಡ ನೀಟಾಗಿ ಫುಲ್ ಬೆಂದಿರುತ್ತೆ. ಮುಕ್ಕಾಲು ಭಾಗ ಬೆಂದಿರುತ್ತಲ್ಲ ಫಸ್ಟು 2 ವಿಸಲಲ್ಲಿ, ಈಗ ಫುಲ್ಲು ಬೆಂದಿರುತ್ತೆ. ಯಾಕೆ ಈ ರೀತಿ ಮಾಡ್ಕೊತೀನಿ ಅಂದರೆ, ಒಂದೇ ಸರಿ ನುಗ್ಗೆಕಾಯಿ ಮತ್ತು ಬೇಳೆ ಎಲ್ಲ ಹಾಕಿ ಕೂಗಿಸ್ಬಿಟ್ರೆ ನುಗ್ಗೆಕಾಯಿ ಫುಲ್ಲು ಮೆತ್ತಗಾಗಿ ಬೆಂದೋಗ್ಬಿಡುತ್ತೆ. ಅದು ತಿನ್ನೋದಕ್ಕೆ ನುಗ್ಗೆಕಾಯಿ ಚೆನ್ನಾಗಿ ಸಿಗೋದಿಲ್ಲ ಅನ್ನೋ ಕಾರಣದಿಂದ ನಾನು ಈ ರೀತಿ ಫಸ್ಟು 2 ವಿಸಲ್ ಕೂಗಿಸ್ಕೊತೀನಿ ಬೇಳೆ ಹಾಕಿಬಿಟ್ಟು, ಒಗ್ಗರಣೆ ಹಾಕಿಬಿಟ್ಟು ಬೇಳೆಗೆ. ನಂತರ ನಾನು ಈ ಥರ ನುಗ್ಗೆಕಾಯಿನ ಇನ್ನೊಂದು ವಿಸಲನ್ನ ಕೂಗಿಸ್ಕೊತೀನಿ ನುಗ್ಗೆಕಾಯಿ ಹಾಕಿ. ಈ ರೀತಿ ಮಾಡೋದ್ರಿಂದ ನಮಗೆ ನುಗ್ಗೆಕಾಯಿ ತುಂಬ ಚೆನ್ನಾಗಿ ಬಾಯಿಗೆ ಸಿಗುತ್ತೆ ತಿನ್ನೋದಕ್ಕೆ. ನೋಡಿ ಮತ್ತೆ ಲಿಡ್ ಮುಚ್ಚಿ 3 ವಿಸಲ್ ಬೇಯಿಸ್ಕೊಂಡಿದ್ದಾದಮೇಲೆ ಈ ಥರ ಬಂದಿದೆ ಸಾಂಬಾರು. ನಿಮಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಈ ಸಾಂಬಾರು ಅಂದರೆ, ನಾವು ಮಸಾಲೆ ರುಬ್ಕೊತೀವಲ್ಲ ಅದಕ್ಕೆ ಕಡಲೆನ ಹಾಕಿ 1-2 ಟೀ ಸ್ಪೂನಷ್ಟು ಕಡಲೆನ ಹಾಕಿ ರುಬ್ಕೊಂಡ್ರೆ ಇನ್ನೂ ಸ್ವಲ್ಪ ಗಟ್ಟಿಗೆ ಬರುತ್ತೆ ಸಾಂಬಾರು. ನಮ್ಮನೆಯಲ್ಲಿ ತುಂಬ ಗಟ್ಟಿಗಿರೋ ಸಾಂಬಾರನ್ನು ತಿನ್ನಲ್ಲ, ಸೊ ಹಾಗಾಗಿ ಸ್ವಲ್ಪ ನೀರಾಗೇ ಇರಬೇಕು. ಹಾಗಾಗಿ ನಾನು ಈ ರೀತಿ ಮಾಡಿದೆ. ಇವತ್ತು ಇಡ್ಲಿ ಮಾಡ್ತಾಯಿದ್ದೆ, ಸೊ ಹಾಗಾಗಿ ಇಡ್ಲಿಗೆ ಇದೇ ಥರ ಇದ್ದರೆ ಚೆನ್ನಾಗಿರುತ್ತಲ್ವ ಸಾಂಬಾರು. ಸೊ ಹಾಗಾಗಿ ಈ ರೀತಿ ನಾನು ಸಾಂಬಾರನ್ನು ಮಾಡಿದ್ದೀನಿ. ನಂತರ ಇಲ್ಲಿ ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ. ಇವಳು ಅದಕ್ಕೆ ಅದು ಫ್ರೆಂಡು, ಇದಕ್ಕೆ ಇದು ಫ್ರೆಂಡ್ ಅಂತ ಹೇಳ್ಕೊಂಡು ಆಟ ಆಡ್ತಾ ಇದ್ದಾಳೆ. ಇದರಲ್ಲಿ ಯಾವುದಕ್ಕೆ ಯಾವ್ದು ಫ್ರೆಂಡ್ ಅಂತ ಅವಳು ಹೇಳ್ತಾಳೆ ಅಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇದೇನು ಕುಂಟೆ ಪಿಲ್ಲೆ ಫ್ರೆಂಡ್ ಇದು. ಹೌದಾ? ಅದು ಕುಂಟೆ ಪಿಲ್ಲೆ ಫ್ರೆಂಡಾ? ದುಮ್ಮು ಇಲ್ಲಿ ಏನು ಅಕ್ಕ ಕಲಿಸೋದ್ಲಾ? ಇನ್ನೇನೇನು ಹೇಳ್ಕೊಡ್ತಾಳೆ ನಿಮ್ಮ ಅಕ್ಕ? ಕುಂಟೆ ಪಿಲ್ಲೆ ಅಕ್ಕಗೆ ದಿನನೂ ಕುಂಟೆ ಪಿಲ್ಲೆನೇ ಅರ್ಥ ಆಗೋದು. ಆಮೇಲೆ ಇದು ಯಾರ ಫ್ರೆಂಡು? ಅದ್ರ ಫ್ರೆಂಡಾ? ಓ, ಇದು ಹಿಂಗೆ ಬರೋದಾ? ಇದ್ರ ಫ್ರೆಂಡ್ ಯಾರಿದ್ದಾರೆ? ಇದ್ರ ಫ್ರೆಂಡ್ ಯಾರಿದ್ದಾರೆ? ಇನ್ನೊಬ್ರು ಇದ್ರ ಫ್ರೆಂಡ್ ಇದ್ದಾರೆ. ಸಾಕು, ತೋರಿಸು.
ಇದಾ ಇಲ್ಲಿ ಮಾರನೇ ದಿನ ಇದು. ಇಬ್ಬರು ಸ್ಕೂಲಿಗೆ ಹೋಗಿದ್ರು, ಸ್ಕೂಲಿಂದ ಬಂದರು. ಸಂಜೆ ಸ್ನ್ಯಾಕ್ಸ್ ಆಗಿ ನಾನು ಹೊರ್ಗಡೆ ಫುಡ್ ಏನು ಕೊಡೋದಿಲ್ಲ. ಸ್ವೀಟ್ ಆಗಲಿ ಏನಾದರೂ ಹೊರ್ಗಡೆ ಬಿಸ್ಕೆಟು ಅದು ಇದು ಎಲ್ಲ ಬೇಕು ಅಂತಾರೆ, ಬಟ್ ಅದೇನು ಕೊಡೋದಿಲ್ಲ ನಾನು. ಇದಕ್ಕೆ ನಾನು ಅವ್ರಿಗೆ ಸ್ನ್ಯಾಕ್ಸ್ ಕೊಡೋದೇ ಮೊಳಕೆ ಕಟ್ಟಿದ ಕಾಳು, ಹಣ್ಣು, ಹಾಲು, ಡ್ರೈ ಫ್ರೂಟ್ಸು ಇಷ್ಟೇ ಸ್ನ್ಯಾಕ್ಸ್ ಕೊಡೋದು ಅವರಿಗೆ. ಫಸ್ಟಿಂದನೂ ನಾನು ಇದನ್ನೇ ಅಭ್ಯಾಸ ಮಾಡ್ಕೊಂಬಂದಿರೋದು. ಮತ್ತು ಅವ್ರನ್ನ ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿಸ್ತಾ ಇರೋದು. ಯಾಕೆ ಅಂದರೆ ನಮ್ಮ ಊರಿನಲ್ಲಿರ್ತಕ್ಕಂಥ ಗೌರ್ಮೆಂಟ್ ಟೀಚರ್ಸು ತುಂಬ ಚೆನ್ನಾಗಿ ಟೀಚ್ ಮಾಡ್ತಾರೆ. ಸೊ ಹಾಗಾಗಿ ಅವ್ರನ್ನ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿಸ್ತಿರೋದು. ಫಸ್ಟು ನಾನು ಕಾರ್ಮೆಂಟಿಗೆ ಹಾಕಿದ್ದೆ ಬೇಬಿ ಸಿಟ್ಟಿಂಗು ಮತ್ತು LKG ದೊಡ್ಡವಳನ್ನ. ನನಗಲ್ಲಿ ಇಂಪ್ರೂವ್ಮೆಂಟ್ ಏನು ಕಾಣಿಸ್ಲಿಲ್ಲ. ಗೌರ್ಮೆಂಟ್ ಸ್ಕೂಲಿಗೆ ಹಾಕಿದ ಮೇಲೆ ತುಂಬ ಇಂಪ್ರೂವ್ ಆಗಿದ್ದಾರೆ. ನನ್ನ ಮಗಳು ಇಲ್ಲಿ 1 ವರ್ಷಕ್ಕೇ UKGಗೆ 12ವರೆಗೂ ಮಗ್ಗಿ ಕಲ್ತಿದ್ಲು. ಅಂದರೆ ಟೇಬಲ್ಸು 12ವರೆಗೂ ಟೇಬಲ್ಸ್ ಕಲ್ತಿದ್ಲು. ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ. ಸೊ ನಾನು ಹಾಗಾಗಿ ಇಲ್ಲೇ ಓದಿಸ್ತಾ ಇದ್ದೀನಿ. ನಂತರ ನಾನಿಲ್ಲಿ ಇದು ಮಾರನೇ ದಿನದ್ದು ಅವಳನ್ನು ಡ್ಯಾನ್ಸ್ ಕ್ಲಾಸಿಗೆ ಸೇರಿಸೋಣ, ಅಂದರೆ ಭರತನಾಟ್ಯ ಕ್ಲಾಸಿಗೆ ಸೇರಿಸೋಣ ಅಂತ ಆಸೆ ಇತ್ತು ನನಗೆ. ಅವಳಿಗೂ ಅದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ಸೇರಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೆ. ಸೊ ಅವಳಿಗೆ ಒಂದು ಬ್ಯಾಗ್ ತರಬೇಕಾಗಿತ್ತು ದೊಡ್ಡವಳಿಗೆ. ಹಾಗಾಗಿ ಒಂದು ಬ್ಯಾಗ್ ತೊಗೊಂಡು ಮತ್ತು ಶೂ ಸಾಕ್ಸು ಎಲ್ಲ ತೊಗೊಬೇಕಾಗಿತ್ತು. ಅಂದರೆ ಗೌರ್ಮೆಂಟಿಂದ ಕೊಡ್ತಕ್ಕಂಥ ಒಂದು ಯೂನಿಫಾರ್ಮ್ ಇರುತ್ತೆ, ಆದರೆ ನಮ್ಮ ಸ್ಕೂಲಲ್ಲಿ ಇನ್ನೊಂದು ಯೂನಿಫಾರ್ಮ್ ಮಾಡಬೇಕು ಅಂತ ಟೀಚರ್ಸ್ ಎಲ್ಲ ಹೇಳಿದ್ರಿಂದ ಅಂದರೆ ಅವರಿಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದೀವಿ ಅನ್ನೋ ಫೀಲ್ ಬರಬಾರ್ದು. ಬೇರೆ ಮಕ್ಕಳೆಲ್ಲ ಕಾನ್ವೆಂಟ್ಸ್ ಮಕ್ಕಳೆಲ್ಲ ಬೇರೆ ಬೇರೆ ಥರ ಯೂನಿಫಾರ್ಮ್ ಹಾಕ್ಕೊತಾರೆ. ನಾವು ಈ ಥರ ಹಾಕ್ಕೊಂಡು ಬರೀ ಅಲ್ಲಿ ಕೊಟ್ಟಿರೋದನ್ನೇ ಹಾಕ್ಕೊಂಡು ಹೋಗೋ ಥರ ಅವ್ರಿಗೆ ಫೀಲ್ ಬರಬಾರ್ದು ಅಂತ ನಾವು ಇನ್ನೊಂದು ಯೂನಿಫಾರ್ಮ್ನ ಮಾಡಿ ಅದಕ್ಕೆ ಶೂ ಸಾಕ್ಸು ಟೈ ಬೆಲ್ಟು ಪ್ರತಿಯೊಂದನ್ನು ಮಾಡಿ ಮಾಡ್ತಾಯಿದ್ದಾರೆ ನಮ್ಮ ಸ್ಕೂಲಲ್ಲಿ. ನಾನಿಲ್ಲಿ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗಿದ್ದೀನಿ. ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿದ್ದಾಯಿತು. ನಾವು ಊರಿಗೆ ಹೋಗೋಣ ಅಂತ ಹೊರಟ್ವಿ. ಚಿಕ್ಕ ಮಗಳೂ ಕೂಡ ಕರ್ಕೊಂಡು ಹೋಗಿದ್ದೆ. ನೋಡೋಣ ಅವಳು ಸೇರ್ಕೊತೀನಿ ಅಂದರೆ ಸೇರ್ಕೊಂಡ್ಲಿ ಅಂತ, ಬಟ್ ಅವಳು ನಾನು ಸೇರ್ಕೊಳಲ್ಲ ಅಂತ ಹೇಳಿದ್ಲು. ನಾನು ಅವಳಿನ್ನೂ ಚಿಕ್ಕವಳಲ್ಲ ಅಂತ ಸುಮ್ಮನೆ ಆಗಿಬಿಟ್ಟೆ. ಅಲ್ಲಿ ಡ್ಯಾನ್ಸ್ ಎಲ್ಲ ಹೇಳ್ಕೊಟ್ಟಿದ್ದಾದಮೇಲೆ ಆವತ್ತಿನ ಕ್ಲಾಸ್ ಏನಿತ್ತು ಅದನ್ನು ದೊಡ್ಡ ಮಗಳು ಚಿಕ್ಕ ಮಗಳಿಗೆ ಹೇಳ್ಕೊಡ್ತಾ ಇದ್ದಾಳೆ. ನಾವು ಬಸ್ ಸ್ಟ್ಯಾಂಡಲ್ಲಿ ಇದ್ವಿ, ಆಟೋದಲ್ಲಿ ಸುಮ್ಮನೆ ಕೂತಿದ್ವಿ ಬಸ್ ಬರೋವರೆಗೂ. ನಮ್ಮೂರಿಂದ ಕಡೂರಿಗೆ 25 ಕಿಲೋಮೀಟ್ರು ಕರ್ಕೊಂಡು ಹೋಗಬೇಕು. ಶನಿವಾರ ಭಾನುವಾರ 2 ದಿನವೂ ಕರ್ಕೊಂಬರಬೇಕು ಡ್ಯಾನ್ಸ್ ಕ್ಲಾಸು, ಅಂದರೆ ಭರತನಾಟ್ಯ ಕ್ಲಾಸಿಗೋಸ್ಕರ. ಬಸ್ ಬರೋದು ತುಂಬ ಲೇಟ್ ಆಯಿತು ಯಾಕೋ. ಆದರೆ ಇವರಿಬ್ರದ್ದು ಜಗಳ ಮಾತ್ರ ಮುಗಿಲಿಲ್ಲ. ಹೆಂಗೆ ಜಗಳ ಆಡ್ತಾಯಿದ್ದಾರೆ ನೋಡಿ. ಮನೇಲಿದ್ದರೂ ಇದೇ ಜಗಳ, ಹೊರಗಡೆ ಹೋದರೂ ಇದೇ ಜಗಳ ಆಯಿತು ಅಂತ ಇಂತೂ ಮನೆಗೆ ಬಂದು. ಬಟ್ ಆದರೆ ಅಲ್ಲೇ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಇದು ಏನಂದರೆ ಗೆಜ್ಜೆಗಳು ಮತ್ತು ಸೆಟ್ಟು. ಫಸ್ಟು 5000 ಕಟ್ಸ್ಕೊತಾರೆ ಫೀಸ್ ಅಂತ. ಅಂದರೆ ಫೀಸ್ ಅಂದರೆ ಸುಮ್ಮನೆ ಅಡ್ವಾನ್ಸ್ ಅಂತ ಕಟ್ಟಿಸ್ಕೊತಾರೆ. ಆ ಅಡ್ವಾನ್ಸು ಮತ್ತು ವಾಪಸ್ ಕೊಡೋದಿಲ್ಲ. ಮತ್ತು ತಿಂಗಳ 500 ರೂಪಾಯಿ ಇರುತ್ತೆ.
ಅಡ್ವಾನ್ಸ್ ಕಟ್ಟಿಸ್ಕೊತಾರಲ್ಲ ಅದಕ್ಕೆ ಇದು ಕಾಂಪ್ಲಿಮೆಂಟ್ರಿಯಾಗಿ ಕೊಟ್ಟಿರ್ತಾರೆ ಅಷ್ಟೇ, ಒಂದು ಸೆಟ್ಟು ಮತ್ತು ಗೆಜ್ಜೆ. ಇದು ಇಷ್ಟು ಆಗಿತ್ತು ಇವತ್ತಿನ ವ್ಲಾಗ್. ನಿಮಗೇನಾದರೂ ಇದು ಇನ್ಫಾರ್ಮೇಟಿವ್ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಎಂಡ್ ಆಫ್ ದ ಡೇ ನೆಮ್ಮದಿ ಮಾತ್ರ ಮುಖ್ಯ. ನೆಮ್ಮದಿ, ಸುಖ, ಸಂತೋಷ ಇಷ್ಟಕ್ಕೆ ಮಾತ್ರ ನಾವು ಡೈಲಿ ಹೋರಾಡ್ತಿರೋದು ಅಂತ ಅನಿಸ್ಬಿಡುತ್ತೆ. ಏನೇ ಇದ್ದರೂ, ಏನೇ ಇಲ್ದಂಗಿದ್ರು ಪ್ಲೀಸ್ ದಯವಿಟ್ಟು ಎಲ್ಲರೂ ಸಮಾಧಾನವಾಗಿ, ನೆಮ್ಮದಿಯಾಗಿ, ಖುಷಿಯಾಗಿರಿ. ಬಾಯ್.